ನೋಡ್ಬೋದು ಇಲ್ಲಿ ಬೆಂಕಿ ಅರ್ಲಿ ಇಯರ್ಸ್ ಅಂತ ಫೈರ್ ಹಚ್ತಾ ಇದ್ರು. ಇಲ್ಲಿ ಇದೆಲ್ಲ ವೆಪನ್ಸ್ ನೋಡ್ಬೋದು. ಇದ್ರ ಬಗ್ಗೆ ವೆಪನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ರಾಕೆಟ್ ಲಾಂಚರ್ ಅಂತ, RPG ಲಾಂಚರ್ ಅಂತ ನೋಡ್ಬೋದು. ಇಲ್ಲಿ ಇನ್ ಸರ್ವಿಸ್ 1961 ಪ್ರೆಸೆಂಟ್ ಸರ್ವಿಸ್ ಮಾಡಿರೋದು, ವಾರಲ್ಲಿ ಯೂಸ್ ಮಾಡಿದ್ದಾರೆ. ಡಿಸೈನರ್ ಬಂದುಬಿಟ್ಟು ಬಸಾಲ್ಟ್ ಅಂತ. 1958 ಡಿಸೈನ್ ಆಗಿರೋದು. ಇದು 1961 ಸರ್ವಿಸ್ ಆಗಿರೋದು. ಇನ್ನು ಪ್ರೆಸೆಂಟ್ ಇದೆ, ಸರ್ವಿಸ್ ಅಲ್ಲಿದೆ. ಇದು ನೋಡ್ಬೋದು ನೀವು. ಇದರ ತೂಕ ಬಂದುಬಿಟ್ಟು 6.3 kg ರೀ, ವಿತೌಟ್ ಟೆಲಿಸ್ಕೋಪ್ ಹಾಕಿದ್ರೆ 7 kg ಬರುತ್ತಿದ್ದು. ಅಷ್ಟು ತೂಕನ ಎತ್ಕೊಂಡು ಶೂಟ್ ಮಾಡ್ತಾಯಿದ್ರು ರಾಕೆಟ್ ಲಾಂಚರ್. ಈ ಕಡೆನೂ ವೆಪನ್ಸ್ ನೋಡ್ಬೋದು ನೀವು. ಇಲ್ಲಿ ಹಾಕಿದ್ದಾರೆ ನೋಡ್ರಿ, ಹೆಂಗೆ ಟಿಮಿ ಸೋಲ್ಜರ್ಸ್ ಆಫೀಸರ್ ಸೀಟೆಡ್ ಅಂತ ನೋಡ್ಬೋದು. ನೋಡಿ ಈ ಕಡೆನೂ ಹಾಕಿದ್ದಾರೆ ಸ್ಟೋರಿ ಬಗ್ಗೆ. ಮೈ ಅರ್ಲಿ ಇಯರ್ಸ್, ಅವರು ಹೆಂಗಿದ್ದಾಗ ಏನೇನು ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಸಬ್ಮೆಷಿನ್ ಗನ್ ಅಂತ. ಇದು ಒರಿಜಿನ್ ಆಗಿದ್ದು ಕಿಂಗ್ಡಮ್ ಆಫ್ ಇಟಾಲಿ. ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿದ್ದಾರೆ ಇದನ್ನ, World War II. ಈ ಡಿಸೈನ್ ಆಗಿದ್ದು 1935 ಪ್ರೊಡ್ಯೂಸ್ ಆಗಿದ್ದು 1938 1975 ಪ್ರೊಡ್ಯೂಸ್ ಆಗಿದ್ದು. ಇಲ್ಲಿ ಹೆಂಗೆ ಆಫೀಸರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿನೂ ಅದೇ ಹಾಕಿದ್ದಾರೆ. ಸ್ಟೆಪ್ಪಿಂಗ್ ಇಂಟು ದ ಮಿಲ್ಟ್ರಿಗೆ ಹೋದ್ಮೇಲೆ ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಇಲ್ಲಿ RIMC ಡೋಸೇರ್ ಅಂತ ಹಾಕಿದ್ದಾರೆ. ಇದೇನಕ್ಕಂತ ನನಗೂ ಗೊತ್ತಿಲ್ಲ. ಇದು ಸೇಮ್ ಬೆಂಕಿ ಹಚ್ತಾ ಇದ್ರಿ. ಇಲ್ಲಿ ಅವ್ರ ಫೋಟೋ ನೋಡ್ಬೋದು ನೀವು, ಆರ್ಮಿ ಗ್ರೂಪ್ದು. ನೋಡಿ ಇಲ್ಲಿ ಸ್ಟೆಪ್ಪಿಂಗ್ ಇಂಟು ಮಿಲ್ಟ್ರಿ ಏನೇನು ಮಾಡಿದ್ದಾರೆ ಅಂತ ನೋಡ್ಬೋದು. ಆಮೇಲೆ ಒಳಗಡೆ ಹೋದರೆ ಹಂಗೆ ಇಲ್ಲಿ ಆರ್ಮಿ ಆಫೀಸರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ ನೋಡ್ಬೋದು. ನೋಡಿ ಇಲ್ಲಿ ಆರ್ಮಿ ಚೀಫು ಅವಾಗ ದಲ್ಬೀರ್ ಸಿಂಗ್ ಇದ್ದರು. ಇಲ್ಲಿ ಅವರು ಕೂತ್ಕೊಂಡು ಯೂಸ್ ಮಾಡ್ತಾಯಿದ್ದಂಥ ಟೇಬಲ್ಲು. ಅವ್ರದ್ದು ಡ್ರೆಸ್ ನೋಡ್ಬೋದು ನೀವು, ಆರ್ಮಿ ಅವ್ರದ್ದು. ಈ ಥರ ಅವರು ಡ್ರೆಸ್ ಯೋಗ ಹಾಕಿದ್ದಾರೆ. ಇಲ್ಲಿ ಯೋಗ ಮಾಡೋದು. ಇಲ್ಲಿ ಆರ್ಮಿ ಫೋಟೋಗಳು ಎತ್ತಿದ್ದಾರೆ ನೋಡ್ಬೋದು. ಆಮೇಲೆ ಹಂಗೆ ಒಳಗಡೆ ಬನ್ನಿ. ಇರಿ ಒಂದೇ ಒಂದು ನಿಮಿಷ. ಇಲ್ಲಿ ಮೇಜರ್ ಜನರಲ್ KS ತಿಮ್ಮಯ್ಯ ಫೇರ್ವೆಲ್ ಅಡ್ರೆಸ್ ಅಂತ ಹಾಕಿದ್ದಾರೆ. ಪ್ರೆಸೆಂಟೆಡ್ ಟು ಫೇರ್ವೆಲ್, ಅವರು ಬಿಟ್ಟೋದ ಇದ್ದಾಗ ಫೇರ್ವೆಲ್ ಅಡ್ರೆಸ್ ಮಾಡಿರೋದು ನೋಡಿ. ಇಲ್ಲಿ ಆರ್ಮಿಯವ್ರು ಕೊಟ್ಟಿರೋದು ಫೇರ್ವೆಲ್ ತಿಮ್ಮಯ್ಯಗೆ. ಯಾರು ಅಂದರೆ ಮೊಹಮ್ಮದ್ ಅಬ್ದುಲ್ಲಾ ಕೊಟ್ಟಿರೋದು ಫೇರ್ವೆಲ್ಲು. ಅವರು ಇಲ್ಲೇ ಇರ್ತಾಯಿದ್ದು. ಇದು ಅವ್ರ ಸ್ವಂತ ಮನೆ. ಇಲ್ಲಿ ವೆಪನ್ ಸಿಕ್ಕಿದ್ದಾರೆ ನೋಡ್ಬೋದು ನೀವು. ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಬ್ಮಿಷನ್ ಗನ್ನು, ಪ್ಲೇಸ್ ಆಫ್ ಒರಿಜಿನ್ ಬಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ ಅಂತ. ಇದು ಡಿಸೈನ್ ಆಗಿದ್ದು 1944 ನೋಡ್ಬೋದು. ಇಲ್ಲಿ ಎಲ್ಲ ಅವರ ಇದು ಏನೇನು ಮಾಡಿದ್ರು ಅಂತ. ಅವ್ರ ಮೂಮೆಂಟ್ ಏನೇನು ಮಾಡಿದ್ದಾರೆ ಅಂತ ನೋಡ್ಬೋದು. ತಿಮ್ಮಯ್ಯಾಸ್ ಮೂಮೆಂಟ್ ಅಂತ. ಟಿಮ್ಮೀಸ್ ಮೂಮೆಂಟ್ ಗೊತ್ತಿಲ್ಲ, ಬನ್ನಿ ಏನೋ ಒಂದು. ಇಲ್ಲಿ ಫುಲ್ಲು ವೆಪನ್ ಸಿಕ್ಕಿದ್ದಾರೆ ನೋಡ್ಬೋದು ನೀವು. ಡಿಸೈನು ಶಿಪ್ಪುದು ಡಿಸೈನ್ಗಳೆಲ್ಲ ಹಾಕಿದ್ದಾರೆ. ಅವ್ರೇನೇನು ಯೂಸ್ ಮಾಡ್ತಾಯಿದ್ರು ಅಂತ. ಇದು ವೆಪನ್ ರೀ, ಎತ್ಕೊಂಡು ಶೂಟ್ ಮಾಡೋದ್ರಂತೂ ಟಪ ಅಂತ ಇರಬೇಕು ನೋಡ್ರಿ. ಇಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಇದನ್ನು ಯುನೈಟೆಡ್ ಸ್ಟೇಟ್ಸಲ್ಲಿ ಒರಿಜಿನ್ ಆಗಿದ್ದು. ಇದನ್ನ ಯಾವಾಗ ಡಿಸೈನ್ ಮಾಡಿದ್ದು ಅಂದರೆ 1919 ಡಿಸೈನ್ ಮಾಡಿದ್ದು. ಇದೆಷ್ಟು ತೂಕ ಇದೆ ಗೊತ್ತಾ? ಮಾಸ್ ಬಂದುಬಿಟ್ಟು 31 LB ಅಂದರೆ 14 kg ಬರುತ್ತೆ. ಎತ್ಕೊಂಡು ಇದನ್ನ ಶೂಟ್ ಮಾಡ್ತಾಯಿದ್ದಿದ್ದವರು. ಇಲ್ಲಿ ವೆಪನ್ ಇಟ್ಟಿದ್ದಾರೆ, ಲೈಟ್ ಮಿಷಿನ್ ಗನ್ ಅಂತ. ಇದೆಷ್ಟು ತೂಕ ಇದೆ? ಇದು ತೂಕ ಏನು ಹಾಕಿಲ್ಲ ಇಲ್ಲಿ. ಲೈಟ್ ಮಿಷಿನ್ ಗನ್ ಅಂತ 1992ವರೆಗೂ ಇದನ್ನ ಯೂಸ್ ಮಾಡ್ತಾಯಿದ್ರಂತೆ. ಇದು ವೆಪನ್ಸ್ ನೋಡ್ಬೋದು ನೀವು. ನೋಡಿ ಇಲ್ಲಿ ಇಕ್ಕಿದ್ದಾರೆ ವೆಪನ್ಸ್ ಎಲ್ಲ, ರಾಕೆಟ್ ಲಾಂಚರ್ ಎಲ್ಲ ಹಾಕಿದ್ದಾರೆ. ಹಂಗೆ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಹಿಸ್ಟ್ರಿ ಹಾಕಿದ್ದಾರೆ ತಿಮ್ಮಯ್ಯ ಅದು.
ಸಬ್ಮಿಷನ್ ಗನ್ನು ಇದು ಅವಾಗೆಲ್ಲ ತೋರಿಸ್ತೀನಲ್ಲ ಅದೇ ಇದು. ಇಲ್ಲಿ ಪರ್ಸ್ನಲ್ ವಾರ್ ಡೈರೀಸ್ ಅಂತೆ. ಇಲ್ಲಿ ವಾರ್ ಡೈರೀಸ್ ಏನಿತ್ತು, ಏನೇನು ಪ್ಲ್ಯಾನ್ ಮಾಡ್ತಾಯಿದ್ರು ಅವೆಲ್ಲ ಇಲ್ಲಿ ಇಟ್ಟಿದ್ರಂತೆ. ಇದರಲ್ಲಿ ಅವ್ರದ್ದು ಫೋಟೋ ನೋಡ್ಬೋದು ನೀವು ಇಲ್ಲಿ. ಇದೆ ಮರ ಇದು ನೋಡ್ಬೋದು ಇಲ್ಲಿ ಗನ್ ಇಟ್ಕೊಂಡು ಇಲ್ಲಿಂದ ಫೈರ್ ಮಾಡ್ತಾಯಿದ್ರು, ಹಿಂಗೆ ಶೂಟ್ ಮಾಡ್ತಾಯಿದ್ರು. ನಾವು ಬನ್ನಿ ಶೂಟ್ ಮಾಡೋಣ. ಶೂಟ್ ಫುಲ್ಲು ಸೇಫ್ಟಿ ಮಾಡಿದ್ರು, ಯಾರು ಕಾಣಿಸ್ಬಾರ್ದು. ನೋಡಿ ಇಲ್ಲಿ ಎಲ್ಲ ಮೂಟೆಗ್ಲಿಕ್ಕಿದ್ದಾರೆ. ಇಲ್ಲಿ ಗನ್ ಇಟ್ಕೊಂಡು ಶೂಟ್ ಮಾಡಿದ್ರೆ ಅಲ್ಲಿ ಯಾರಾದರೂ ಬರ್ತಾಯಿದ್ರೆ ಸತ್ತೋಗ್ತಾಯಿದ್ರು. ಇಲ್ಲಿ ನೋಡ್ಬೋದು, ಇದು ನೀವು ಲೇಕ್. ಇವಾಗ ನೀರು ಇಲ್ಲ, ಏನಿಲ್ಲ, ಎಲ್ಲ ಪೂರ್ತಿ ಗಿಡಗಳೇ ಇರೋದು. ಇಲ್ಲಿ ನೋಡ್ಬೋದು ನೀವು ಗಾರ್ಡನು ಅವ್ರ ಗಾರ್ಡನು. ಇಲ್ಲಿ ಒಂದು ಮೆಮೊರಿ ಇಕ್ಕಿದ್ದಾರೆ ನೋಡಿ. ಇಲ್ಲಿ ಏನಪ್ಪ ಇದು ಅಂತ ಹೋಗಿ ನೋಡಿದ್ರೆ ಹತ್ರ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು AK-230 ಗನ್ ಅಂತೆ, ನೋಡ್ಬೋದು ನೀವು. AK-230 ಗನ್ ಮೌಂಟ್ ಅಂತೆ. ತೂಕ ಇದೆ ಫ್ರೆಂಡ್ಸ್, ಮಸ್ತಾಗಿ ಜಾಸ್ತಿ ತೂಕನೇ ಇದೆ. ಅದ್ರ ಮೇಲೆ ಕೂತ್ಕೊಂಡು ಒಳಗಡೆ ಹೋಗಿ ಗನ್ನಲ್ಲಿ ಶೂಟ್ ಮಾಡ್ತಾಯಿದ್ರು ಆವಾಗ. ಇದು ಟ್ಯಾಂಕರ್ ನೋಡಿಕೊಂಡು ನಾವು ಹೋಗೋಣ ಬನ್ನಿ. ಟ್ಯಾಂಕರ್ ಹತ್ರ ನೋಡ್ಬಿಟ್ಟು ಇಲ್ಲಿ ಒಂದು ಅಪ್ಪಿ ಹೋಗ್ತಾವನೆ. ಈ ಅಪ್ಪಿನ ಶೂಟ್ ಮಾಡಿ ಆಮೇಲೆ ಹೋಗೋಣ ನಾವು ರೂಮ್ಗೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಶಿಪ್ಪು ಮಾಡಲ್ ಹೆಂಗಿತ್ತು ಅವಾಗ ಇಲ್ಲಿ ಹಾಕಿದ್ದಾರೆ. ಬನ್ನಿ ಹತ್ರ ಹೋಗಿ ನೋಡೋಣ, ಅದ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ. ನೋಡಿ ಟ್ಯಾಂಕರು ಅವಾಗ ಯೂಸ್ ಮಾಡ್ತಾಯಿದ್ವಿ. ಟ್ಯಾಂಕರ್ ಯೂಸ್ ಮಾಡ್ತಾಯಿದ್ವಿ. ಈ ಕಡೆ ಪ್ಲೇಸ್ ಮಾಡೋದಾರೆ. ಇದ್ರೊಳಗಡೆ ಹೋಗಿ ಬಿಡೋಲ್ಲ, ಟಚ್ ಮಾಡೋಕ್ಕೂ ಬಿಡೋಲ್ಲ. ಆದರೆ ನಾವು ಟಚ್ ಮಾಡ್ತೀವಿ, ನಾವು ಬಿಡ್ತೀವ. ನೋಡ್ಬೋದು ನೀವು ಶಿಪ್ ಮಾಡಲ್ ಹೇಗಿದೆ ಅಂತ. F-47 ಅಂತೆ ಶಿಪ್ ಮಾಡಲು. ಇದು INS ಕುತಾರ್ ಅಂತಿಕ್ಕಿದ್ದಾರೆ. INS ಕುತಾರು. ಇಲ್ಲಿ ನೋಡ್ಬೋದು ನೀವು ಜೆಟ್ಟು ಮಿಲ್ಟ್ರಿ ಅವ್ರು ಯೂಸ್ ಮಾಡ್ತಾಯಿದ್ದು C-1624. ಆವಾಗ ಮಾಡಲ್ ಇಕ್ಕಿದ್ದಾರೆ ಇಲ್ಲಿ, ಅವಾಗ ಯೂಸ್ ಮಾಡ್ತಾಯಿದ್ದು. ಎಲ್ಲ ಗಾರ್ಡನ್. ಅಲ್ಲೊಂದು ಮೆಮೊರಿಯಲ್ ಪ್ಲೇಸ್ ಇಕ್ಕಿದ್ದಾರೆ ಆರ್ಮಿ ಅವ್ರಿಗೆ. ಬನ್ನಿ ನೋಡೋಣ ಇದೆ ಅಂತ. ತಿಮ್ಮಣ್ಣದವ್ರಿಗೇನೋ ಮೆಮೊರಿ ಇಕ್ಕಿದ್ದಾರೆ ಇಲ್ಲಿ. ಅಲ್ಲೋ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಹತ್ರ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಫ್ಯಾಮಿಲಿ ಜೊತೆ ಬಂದು ಪ್ಲೇಸ್ನ ವಿಸಿಟ್ ಮಾಡ್ಬೋದು. ರಿವ್ಯೂ ಅಂತೂ ಸಖತ್ತಾಗಿದೆ. ಬನ್ನಿ ಹೋಗೋಣ ಅಲ್ಲಿ ಇವಾಗ. ಇನ್ ಮೆಮೊರಿ ಆಫ್ ಲೇಕ್ ಇದ್ದಾರೆ ನೋಡ್ರಿ, ಕೊಡಗು, ಸನ್ಸ್ ಆಫ್ ಕೊಡಗು ಅಂತೆ. ಗಲಾಂಟ್ ಸನ್ಸ್ ಆಫ್ ಕೊಡಗು. ಯಾರ್ಯಾರು ಸೋಲ್ಜರ್ಸ್ ಸತ್ತೋಗ್ಬಿಟ್ಟಿದ್ದಾರೆ ಅವ್ರ ಮೆಮೊರಿಯಲ್ಲಿ ಇದನ್ನ ಕಟ್ಟಿದ್ದಾರಂತೆ ನೋಡಿ. ಅಟ್ ಸೆಟ್ಟಿಂಗ್ ಆಫ್ ದ ಸನ್ ಆ್ಯಂಡ್ ಇನ್ ದ ಮಾರ್ನಿಂಗ್ ವಿ ವಿಲ್ ರಿಮೆಂಬರ್ ದೆಮ್. ಅಂದರೆ ಸನ್ರೈಸ್ ಆದಾಗ ಸೂರ್ಯ ಹುಟ್ಟಿದಾಗ ನಾವು ಮಾರ್ನಿಂಗಲ್ಲಿ ಅವ್ರನ್ನ ಸ್ವಲ್ಪ ನೆನೆಸ್ಕೊತೀವಿ ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಆರ್ಮಿಗಳು ಸತ್ತೋಗಿದ್ದಾರೆ ಫೈಟ್ ಮಾಡಿಬಿಟ್ಟು ಅಂತ. ಫಸ್ಟು ತಿಮ್ಮಯ್ಯ, KS ತಿಮ್ಮಯ್ಯ. ಹಂಗೆ ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು. ಈ ಕಡೆ ಏನೋ ಹಾಕಿದ್ದಾರೆ, ಅದೊಂದೇ ಅಲ್ಲ, ಆರ್ಮಿ ನಂಬರ್ ಹಾಕಿದ್ದಾರೆ, ಯಾವ ಬ್ಯಾಟಲಲ್ಲಿ ಸತ್ತೋದ್ರು ಅವರೆಲ್ಲ ಅಂತ ನೋಡ್ಬೋದು. ಯಾವ ಬ್ಯಾಟಲಲ್ಲಿ ಸತ್ತೋದ್ರು, ಅವ್ರ ರ್ಯಾಂಕ್ ಏನು, ಅವ್ರ ಹೆಸರು ಎಲ್ಲ ಹಾಕಿದ್ದಾರೆ, ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ.
ಈ ಕಡೆನೂ ಸೇಮ್ ಹಂಗೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಇದೊಂದು ರಿಮೆಂಬರೆನ್ಸ್ ಆಗಿ ಕಟ್ಟಿರುವಂಥದ್ದು. ಯಾರ್ಯಾರು ಕೊಡಗು ಆರ್ಮಿ ಇದ್ರೋ, ಯಾರ್ಯಾರು ಸತ್ತೋದ್ರು ಕೊಡಗು ಅವ್ರ ರಿಮೆಂಬರೆನ್ಸ್ ಅಲ್ಲಿ ಕಟ್ಟಿರೋದು, ಅವ್ರು ನೆನ್ಸ್ಕೊಳಕ್ಕೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಮಡಿಕೇರಿಗೆ ಬಂದರೆ ತಪ್ಪದೆ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ವಿಸಿಟ್ ಮಾಡಿ.